ನಮಸ್ಕಾರ. ಬನ್ನಿ, ಇವತ್ತು ನಾವು ಸುಮಾರು 300 ವರ್ಷಗಳ ಕಾಲ ದಕ್ಷಿಣ ಭಾರತದ ರಾಜಕೀಯ, ಸಂಸ್ಕೃತಿ ಅಷ್ಟೇ ಅಲ್ಲ, ಭವಿಷ್ಯವನ್ನೇ ನಿರ್ಧರಿಸಿದ ಒಂದು ದೊಡ್ಡ ಪೈಪೋಟಿಯ ಕಥೆಯನ್ನು ನೋಡೋಣ. ಇದು 2 ಶಕ್ತಿಶಾಲಿ ಸಾಮ್ರಾಜ್ಯಗಳ ವೈಭವ ಮತ್ತು ಅವುಗಳ ಒಂದು ದುರಂತ ಅಂತ್ಯದ ಕಥೆ. ನಮ್ಮ ಈ ಪಯಣ ಶುರುವಾಗೋದೆ ಈ ಅದ್ಭುತ ಚಿತ್ರದೊಂದಿಗೆ. ಇದು ಕೇವಲ ಒಂದು ಶಿಲ್ಪ ಅಂತ ಅನ್ಕೋಬೇಡಿ. ಇದು ಕಳೆದುಹೋದ ಒಂದು ಇಡೀ ಸುವರ್ಣಯುಗದ ಸಂಕೇತ. ಒಮ್ಮೆ ವೈಭವದಿಂದ ಮೆರೆದು ಇವತ್ತು ಅವಶೇಷವಾಗಿರುವ ಒಂದು ಮಹಾನ್ ಸಾಮ್ರಾಜ್ಯದ ಚರಿತ್ರೆಗೆ ಹಿಡಿದ ಕನ್ನಡಿಯಿದು. ಹಾಗಾದ್ರೆ ನಮ್ಮ ಇವತ್ತಿನ ಈ ವಿಶ್ಲೇಷಣೆಯ ಕೇಂದ್ರ ಪ್ರಶ್ನೆನೇ ಇದು. ಇಡೀ ಜಗತ್ತಿನಿಂದ ಪ್ರವಾಸಿಗರನ್ನ, ವ್ಯಾಪಾರಿಗಳನ್ನ ತನ್ನತ್ತ ಸೆಳೆದಿದ್ದ, ಸಂಪತ್ತಿನಿಂದ ತುಂಬಿ ತುಳುಕುತ್ತಿದ್ದ ಆ ಮಹಾನಗರಿಯ ಪತನದ ಹಿಂದಿನ ರಹಸ್ಯವಾದ್ರೂ ಏನು? ಬನ್ನಿ ತಿಳ್ಕೊಳ್ಳೋಣ. ನಮ್ಮ ಕತೆ ಶುರುವಾಗೋದು 14ನೇ ಶತಮಾನದಲ್ಲಿ. ಆ ಕಾಲದಲ್ಲಿ ದೆಹಲಿ ಸುಲ್ತಾನರ ದಾಳಿಯಿಂದಾಗಿ ಇಡೀ ದಕ್ಕನ್ ಪ್ರಸ್ಥಭೂಮಿಯಲ್ಲಿ ಒಂದು ರೀತಿ ರಾಜಕೀಯ ಅರಾಜಕತೆ, ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗಿತ್ತು. ಇದೇ ಅವಕಾಶವನ್ನ ಬಳಸ್ಕೊಂಡು 2 ಹೊಸ ಶಕ್ತಿಗಳು ಹುಟ್ಟಿಕೊಂಡುವು. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಕೇವಲ 11 ವರ್ಷಗಳ ಗ್ಯಾಪ್ ಅಷ್ಟೇ. ಆ ಅಂತರದಲ್ಲಿ ಬಹುತೇಕ ಒಂದೇ ಸಮಯದಲ್ಲಿ ಅಕ್ಕಪಕ್ಕದಲ್ಲಿ 2 ಹೊಸ ಸಾಮ್ರಾಜ್ಯಗಳು ಹುಟ್ಕೊಂಡುವು. ಅವುಗಳು ಅಷ್ಟು ಹತ್ತಿರದಲ್ಲೇ ಇದ್ದಿದ್ರಿಂದ ಮೊದಲ ದಿನದಿಂದಲೇ ಸಂಘರ್ಷ ಅನ್ನೋದು ಗ್ಯಾರಂಟಿಯಾಗಿತ್ತು. ಈ ನಕ್ಷೆಗಳನ್ನ ನೋಡಿ. ಕೃಷ್ಣಾ ನದಿ ಈ 2 ರಾಜ್ಯಗಳ ನಡುವೆ ಒಂದು ನ್ಯಾಚುರಲ್ ಬಾರ್ಡರ್ ತರ ಹರಿತಿತ್ತು. ದಕ್ಷಿಣಕ್ಕೆ ವಿಜಯನಗರ, ಉತ್ತರಕ್ಕೆ ಬಹುಮನಿ. ಆದ್ರೆ ಈ ಗಡಿಯೇ ಅವ್ರ ನಡುವಿನ 100 ವರ್ಷಗಳ ಸಂಘರ್ಷದ ಕೇಂದ್ರಬಿಂದು ಆಗ್ಬಿಡುತ್ತೆ. ಹಾಗಾದ್ರೆ ಈ ಜಗಳದ ಮೂಲ ಕಾರಣವಾದ್ರೂ ಏನು? ಅದುವೇ ರಾಯಚೂರು ದೋಅಬ್. ದೋಅಬ್ ಅಂದ್ರೆ 2 ನದಿಗಳ ನಡುವಿನ ಪ್ರದೇಶ ಅಂತ. ಈ ಫಲವತ್ತಾದ ಭೂಮಿ ಅಂದ್ರೆ ಅಂದಿನ ಕಾಲಕ್ಕೆ ಚಿನ್ನದ ಗನಿ ಇದ್ದ ಹಾಗೆ. ಯಾಕಂದ್ರೆ ಹೆಚ್ಚು ಬೆಳೆ ಅಂದ್ರೆ ಹೆಚ್ಚು ತೆರಿಗೆ ಅಂದ್ರೆ ದೊಡ್ಡ ಸೈನ್ಯ. ಸೊ ಈ ಪ್ರದೇಶ ಯಾರ್ ಕೈಲಿರುತ್ತೋ ಅವರೇ ಪವರ್ಫುಲ್. ಹೀಗೆ ಸದಾ ಯುದ್ಧ, ಸಂಘರ್ಷ ಅಂತಿದ್ರೂ ಈ 2 ಸಾಮ್ರಾಜ್ಯಗಳು ತಮ್ಮ ಸುವರ್ಣ ಯುಗದಲ್ಲಿ ಅದ್ಭುತವಾದ ಸಾಂಸ್ಕೃತಿಕ ಸಾಧನೆಗಳನ್ನು ಮಾಡಿದವು. ಇದು ಬರೀ ಭೂಮಿಗಾಗಿ ನಡೆದ ಯುದ್ಧ ಆಗಿರಲಿಲ್ಲ, ಬದಲಿಗೆ ಪರಂಪರೆಗಾಗಿಯೂ ನಡೆದ ಒಂದು ಸ್ಪರ್ಧೆಯಾಗಿತ್ತು. ಬನ್ನಿ ಆ ವೈಭವದ ದಿನಗಳಿಗೆ ಹೋಗಿ ಬರೋಣ. ವಿಜಯನಗರದ ರಾಜಧಾನಿ ಹಂಪಿಯ ವೈಭವವನ್ನು ಬಣ್ಣಿಸೋಕೆ ಆ ಕಾಲದಲ್ಲಿ ಭೇಟಿ ನೀಡಿದ್ದ ಪರ್ಷಿಯನ್ ರಾಯಭಾರಿ ಅಬ್ದುರ್ ರಜಾಕ್ನ ಈ ಮಾತುಗಳಿಂದ ಬೇರೆ ಸಾಕ್ಷಿ ಬೇಕಿಲ್ಲ. ಆತನ ಮಾತುಗಳು ಆ ನಗರದ ಭವ್ಯತೆಗೆ, ಸಂಪತ್ತಿಗೆ ಮತ್ತು ವ್ಯವಸ್ಥೆಗೆ ಹಿಡಿದ ಕೈಗನ್ನಡಿ. ವಿಜಯನಗರದ ಕಲೆಯ ವೈರುಧ್ಯವನ್ನ ಈ ಸ್ಲೈಡ್ ಅದ್ಭುತವಾಗಿ ತೋರಿಸುತ್ತೆ ನೋಡಿ. ಒಂದ್ಕಡೆ ಇಡೀ ರಾಮಾಯಣದ ಕಥೆಯನ್ನೇ ಬಿಡಿಸಿಡುವ ಸೂಕ್ಷ್ಮ ಕೆತ್ತನೆಗಳಿರೋ ಹಜಾರ ರಾಮ ದೇವಾಲಯ, ಇನ್ನೊಂದ್ಕಡೆ ಒಂದೇ ಬೃಹತ್ ಬಂಡೆಯನ್ನ ಕಡಿದು ನಿರ್ಮಿಸಿದ ಉಗ್ರ ನರಸಿಂಹನ ಏಕಶಿಲಾ ವಿಗ್ರಹ. ಇದು ಅವರ ಕಲಾತ್ಮಕ ಶಕ್ತಿ ಎಷ್ಟಿತ್ತು ಅನ್ನೋದಕ್ಕೆ ಸಾಕ್ಷಿ. ವಿಜಯನಗರದ ಸುವರ್ಣ ಯುಗದ ರೋವಾರಿ ಅಂದ್ರೆ ಅದು ಶ್ರೀಕೃಷ್ಣದೇವರಾಯ. ಆತ ಕೇವಲ ಯುದ್ಧಭೂಮಿಯ ಸರ್ದಾರನಾಗಿರ್ಲಿಲ್ಲ, ತೆಲುಗುನಲ್ಲಿ ಆಮುಕ್ತ ಮಾಲ್ಯದಂಥ ಮಹಾಕಾವ್ಯವನ್ನೇ ರಚಿಸಿದ ಕವಿ ಹೃದಯದ ರಾಜನೂ ಆಗಿದ್ದ. ಯುದ್ಧ ಮತ್ತು ಶಾಸ್ತ್ರ ಎರಡರಲ್ಲೂ ನಿಪುಣ. ಸರಿ, ಈಗ ನಮ್ಮ ಗಮನವನ್ನ ಬಹುಮನಿ ಸಾಮ್ರಾಜ್ಯದ ಕಡೆಗೆ ಹರಿಸೋಣ. ಅವರ ವೈಭವದ ಸಂಕೇತ ಅಂದ್ರೆ ಕೇವಲ ಕೋಟೆಗಳಲ್ಲ, ಬದಲಾಗಿ ಬೀದರ್ನಲ್ಲಿದ್ದ ಈ ಜ್ಞಾನ ಕೇಂದ್ರ. ಇದು ಶಿಕ್ಷಣಕ್ಕೆ ಅವರು ಎಷ್ಟು ಪ್ರಾಮುಖ್ಯತೆ ಕೊಡ್ತಿದ್ರು ಅನ್ನೋದಕ್ಕೆ ಒಂದು ದೊಡ್ಡ ಸಾಕ್ಷಿ. ಬಹುಮಣಿಗಳ ಸುವರ್ಣಯುಗದ ಹಿಂದಿದ್ದ ನಿಜವಾದ ಶಕ್ತಿ ಅಂದ್ರೆ ಮಹಮೂದ್ ಗವಾನ್ ಅನ್ನೋ ಪ್ರಧಾನಮಂತ್ರಿ. ಆತ ಮಾಡಿದ ಆಡಳಿತ ಸುಧಾರಣೆಗಳ ಜೊತೆಗೆ ಆತ ಸ್ಥಾಪಿಸಿದ ಮದರಸಾ ಕೇವಲ ಧಾರ್ಮಿಕ ಕೇಂದ್ರ ಆಗಿರ್ಲಿಲ್ಲ, ಬದಲಿಗೆ ಮ್ಯಾಥಮ್ಯಾಟಿಕ್ಸ್, ಆಸ್ಟ್ರಾನಮಿಯಂತಹ ವಿಷಯಗಳನ್ನು ಬೋಧಿಸುವ ಜ್ಞಾನ ದೇಗುಲವಾಗಿತ್ತು. ಅಂದ್ರೆ ಸೈನ್ಯ ಬಲದಷ್ಟೇ ಬೌದ್ಧಿಕ ಶಕ್ತಿಯೂ ಮುಖ್ಯ ಅಂತ ಅವರು ನಂಬಿದ್ರು. ಇಂತಹ ವೈಭವ ಮತ್ತು ಜ್ಞಾನದ ಶಿಖರದಲ್ಲಿದ್ದ ಸಾಮ್ರಾಜ್ಯಗಳ ಕಥೆ ಈಗ ಒಂದು ಅನಿವಾರ್ಯ ಮತ್ತು ವಿನಾಶಕಾರಿ ಅಂತ್ಯದತ್ತ ಸಾಗುತ್ತೆ. ಶತಮಾನಗಳ ಪೈಪೋಟಿ ಒಂದು ನಿರ್ಣಾಯಕ ಘಟ್ಟವನ್ನ ತಲುಪೋ ಸಮಯ ಬಂದಿತ್ತು. ಹಾಗಾದ್ರೆ ಈ ಮಹಾಯುದ್ಧಕ್ಕೆ ವೇದಿಕೆ ಸಿದ್ಧವಾಗಿದ್ದು ಹೇಗೆ? ಮೊದಲು ಬಹುಮನಿ ರಾಜ್ಯ 5 ಸಣ್ಣ ಸುಲ್ತಾನರ ರಾಜ್ಯಗಳಾಗಿ ಒಡೆದುಹೋಗಿತ್ತು. ಇದನ್ನೇ ಚಾನ್ಸ್ ಅನ್ಕೊಂಡ ವಿಜಯನಗರದ ಮಂತ್ರಿ ರಾಮರಾಯ ಡಿವೈಡ್ ಅಂಡ್ ರೂಲ್ ಪಾಲಿಸಿ ಬಳಸಿ ಅವರನ್ನು ಒಬ್ಬರ ವಿರುದ್ಧ ಒಬ್ಬರನ್ನು ಎತ್ತಿಕಟ್ಟಿದ. ಆದ್ರೆ ಈ ನೀತಿಯೇ ತಿರುಗುಬಾಣವಾಯಿತು. ಕೊನೆಗೆ ವಿಜಯನಗರದ ಸಂಪತ್ತಿನ ಮೇಲಿನ ಹೊಟ್ಟೆಕಿಚ್ಚು ಮತ್ತೆ ರಾಮರಾಯನ ಮೇಲಿನ ದ್ವೇಷ ಅವರೆಲ್ಲರನ್ನೂ ಒಗ್ಗೂಡಿಸಿಬಿಟ್ಟು. ಆ ದಿನ ಬಂದೇ ಬಿಟ್ಟಿತು. ವರ್ಷ ಕ್ರಿಸ್ತಶಕ 1565. ಸ್ಥಳ ತಾಳಿಕೋಟೆ. ದಕ್ಷಿಣ ಭಾರತದ ಇತಿಹಾಸದ ದಿಕ್ಕನ್ನೇ ಶಾಶ್ವತವಾಗಿ ಬದಲಿಸಿಬಿಟ್ಟ ಯುದ್ಧ.
ಆ ಯುದ್ಧದ ಫಲಿತಾಂಶ ಕೇವಲ ಒಂದು ಸೋಲಾಗಿರ್ಲಿಲ್ಲ, ಅದೊಂದು ಮಹಾ ದುರಂತ. ಸುಲ್ತಾನರ ಒಗ್ಗೂಡಿದ ಸೈನ್ಯ ವಿಜಯನಗರದ ಬೃಹತ್ ಸೇನೆಯನ್ನ ಎದುರಿಸ್ತಿತ್ತು. ಆದ್ರೆ ಯುದ್ಧದ ಒಂದು ನಿರ್ಣಾಯಕ ಕ್ಷಣದಲ್ಲಿ ರಾಮರಾಯನ ಸೈನ್ಯದಲ್ಲಿದ್ದ ಇಬ್ಬರು ಪ್ರಮುಖ ಸೇನಾಧಿಪತಿಗಳೇ ದ್ರೋಹ ಬಗೆದ್ರು. ಅಷ್ಟೇ, ಇಡೀ ವಿಜಯನಗರದ ಸೈನ್ಯ ಸಂಪೂರ್ಣವಾಗಿ ಕುಸಿದುಬಿಡ್ತು. ರಾಮರಾಯ ಯುದ್ಧದಲ್ಲೇ ಹತನಾದ, ಸೈನ್ಯ ದಿಕ್ಕಾಪಾಲಾಯಿತು. ಯುದ್ಧ ಮುಗಿದ ಮೇಲೆ ಗೆದ್ದ ಸೈನ್ಯ ರಕ್ಷಕರೇ ಇಲ್ಲದ ವಿಜಯನಗರವನ್ನು ಪ್ರವೇಶಿಸಿತು. ಜಗತ್ತಿನ ಶ್ರೇಷ್ಠ ನಗರಗಳಲ್ಲಿ ಒಂದೆಂದು ಹೊಗಳಿಸಿಕೊಂಡಿದ್ದ ಆ ಮಹಾನಗರಿಯನ್ನು ಹಲವಾರು ತಿಂಗಳುಗಳ ಕಾಲ ಲೂಟಿ ಮಾಡಿ, ಬೆಂಕಿ ಹಚ್ಚಿ ಸಂಪೂರ್ಣವಾಗಿ ನಾಶ ಮಾಡಲಾಯಿತು. ಒಂದೇ ಒಂದು ಯುದ್ಧದ ಪರಿಣಾಮ ಇಡೀ ಪ್ರದೇಶದ ರಾಜಕೀಯ ನಕ್ಷೆಯನ್ನೇ ಹೇಗೆ ಬದಲಾಯಿಸಿತು ಅದರ ಪರಂಪರೆ ಇವತ್ತಿಗೂ ಹೇಗೆ ಉಳಿದಿದೆ ಅನ್ನೋದನ್ನ ಈಗ ನೋಡೋಣ. ಈ ಟೇಬಲ್ ಎಲ್ಲವನ್ನೂ ಸ್ಪಷ್ಟಪಡಿಸುತ್ತೆ. ನೋಡಿ, ಬಹಮನಿ ರಾಜ್ಯ ಮೊದಲೇ ಒಡೆದಿತ್ತು. ಈಗ ವಿಜಯನಗರದ ಪತನದಿಂದ ಉಂಟಾದ ರಾಜಕೀಯ ಶೂನ್ಯತೆಯಿಂದಾಗಿ ಮೈಸೂರ್, ಕೆಳದಿ, ಚಿತ್ರದುರ್ಗದಂತಹ ಅನೇಕ ಪಾಳೆಗಾರ ರಾಜ್ಯಗಳು ಸ್ವತಂತ್ರವಾದವು. ಇದು ದಕ್ಷಿಣ ಭಾರತದ ಮುಂದಿನ ಚರಿತ್ರೆಗೆ ನಾಂದಿ ಹಾಡಿತು. ಬಹುಮನಿ ಸಾಮ್ರಾಜ್ಯ ಅನ್ನೋದು ಇಲ್ಲವಾದ್ರೂ ಅದರ ಉತ್ತರಾಧಿಕಾರಿಗಳಾದ ಬಿಜಾಪುರ, ಗೋಲ್ಕೊಂಡದ ಸುಲ್ತಾನರು ತಮ್ಮದೇ ಆದ ಅದ್ಭುತ ವಾಸ್ತುಶಿಲ್ಪದ ಪರಂಪರೆಯನ್ನು ಸೃಷ್ಟಿಸಿದರು. ಬಿಜಾಪುರದ ಇಬ್ರಾಹಿಂ ರೋಜಾ ಮತ್ತು ಗೋಲ್ ಗುಮ್ಮಟದಂತಹ ಕಟ್ಟಡಗಳು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸ್. ಇನ್ನು ವಿಜಯನಗರ, ಅದರ ಕಥೆ ಇವತ್ತಿಗೂ ಹಂಪಿಯ ಅವಶೇಷಗಳಲ್ಲಿ ಜೀವಂತವಾಗಿದೆ. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿರೋ ಈ ಹಾಳು ನಗರಿ ಒಂದು ಕಾಲದ ವೈಭವ ಮತ್ತು ಅದರ ದುರಂತ ಅಂತ್ಯದ ಮೂಕ ಸಾಕ್ಷಿಯಾಗಿ ಇವತ್ತಿಗೂ ನಮಗೆ ಚರಿತ್ರೆಯ ಪಾಠಗಳನ್ನ ಹೇಳ್ತಾ ನಿಂತಿದೆ. ಕೊನೆಯದಾಗಿ ಈ ಪ್ರಶ್ನೆಯೊಂದಿಗೆ ಇವತ್ತಿನ ಈ ವಿಶ್ಲೇಷಣೆಯನ್ನು ಮುಗಿಸೋಣ. ಎರಡು ಮಹಾನ್ ಸಾಮ್ರಾಜ್ಯಗಳ ಏಳುಬೀಳುಗಳ ಈ ಕಥೆ ಅಧಿಕಾರ ಎಷ್ಟು ಅಸ್ಥಿರ, ಸಂಸ್ಕೃತಿ ಎಷ್ಟು ಶಾಶ್ವತ ಮತ್ತು ಇತಿಹಾಸದ ಪಾಠಗಳು ನಮಗೆಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ನಮ್ಮನ್ನ ಆಳವಾಗಿ ಚಿಂತನೆಗೆ ಹಚ್ಚುತ್ತೆ ಅಲ್ವಾ?